ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಲಾಗ್ಸ್. ಇವತ್ತು ಯಾಕೋ ನನ್ನ ಫೇಸ್ ಕಾಣ್ತಿಲ್ಲ ಅಂತ ತುಂಬ ಪ್ಯಾನಿಕ್ ಆಗಿಬಿಡಿ ಇವತ್ತು ಒಂದು ಒಳ್ಳೆ ವಿಡಿಯೋ ಮುಂದೆ ನಿಮ್ಮ ಮುಂದೆ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಎಲ್ಲರೂ ತುಂಬ ಜನ ಕೇಳೋರು, ನಮ್ಮ ಅಣ್ಣನ ಮದುವೆಯಲ್ಲಿ ನೀವು ಹೆಂಗೆ ರೆಡಿ ಆದ್ರಿ ಅಂತ ಕೇಳಿದ್ರಿ. ತುಂಬ ಜನ ನನಗೆ ಕೇಳ್ತಾ ಇದ್ರಿ. ಸೊ ನಾನು ಈಗ ಒಂದೊಂದು ಔಟ್ಫಿಟ್ಟನ್ನ ನಾನು ರಿವೀಲ್ ಮಾಡೋ ಟೈಮು ನೋಡಿ. ಇದು ನಾನು ನಮ್ಮ ಅಣ್ಣಂದು ಮಾಂಗಲ್ಯ ಟೈಮ್ನಲ್ಲಿ, ಮಾಂಗಲ್ಯದ ಮುಹೂರ್ತದ ಟೈಮ್ನಲ್ಲಿ ಆ್ಯಕ್ಚುಲಿ ಇದನ್ನು ಉಟ್ಕೊಂಡಿದ್ದು ನಾನು. ಈಗ ಫೋಟೋಸ್ ಬಂದಿದೆ, ಸೊ ನೋಡ್ತಾ ಇರಬೇಕಾದ್ರೆ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಯಾವುದನ್ನು ಆರ್ಟಿಸ್ಟನ್ನು ಇಟ್ಕೊಂಡು ಆ್ಯಕ್ಚುಲಿ ನಾನು ಡ್ರೆಸ್ಸಿಂಗ್, ಒಂದು ಸ್ಯಾರಿ ಡ್ರೈಪಿಂಗ್ ಆಗಲಿ, ಆಮೇಲೆ ಹೇರ್ ಸ್ಟೈಲ್ ಆಗಲಿ, ಯಾರನ್ನೇ ಆಗಲಿ ಇಟ್ಕೊಂಡಿಲ್ಲ, ಹೈಯರ್ ಮಾಡ್ಕೊಂಡಿದ್ದಿಲ್ಲ. ಸೊ ನಾನೇ ಇಂಡಿವಿಜುವಲ್ ಆಗಿ ರೆಡಿ ಆಗಿದ್ದೆ ಆ್ಯಕ್ಚುಲಿ. ನೋಡಿ, ಇಂಡಿವಿಜುವಲಾಗಿ ನಾನು ಹಾಗೂ ನನ್ನ ಗಂಡನಿಗೂ ನಾನೇ ರೆಡಿ ಮಾಡಿದ್ದೆ ಆ್ಯಕ್ಚುಲಿ, ನನ್ನ ಹಸ್ಬೆಂಡೂ. ಔಟ್ಫಿಟ್ಸ್ ಇಬ್ಬರದ್ದು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದು ಬಂದು ಮಾಂಗಲ್ಯ ಟೈಮ್, ಅಂದರೆ ಮುಹೂರ್ತ ಟೈಮ್. ಆ್ಯಕ್ಚುಲಿ ಇದನ್ನು ನಾವು ಔಟ್ಫಿಟ್ಟನ್ನು ತೊಗೊಂಡಿದ್ದು, ಬಟ್ ಇದು ನಮ್ಮ ಡ್ಯಾಡಿಯವ್ರು ಕೊಡಿಸಿದ್ದು ನನಗೆ. ಇದು ಸ್ಯಾರಿ ಬಂದು 15,000 ಇತ್ತು, 15,000 ರೂಪಾಯಿ ಆ್ಯಕ್ಚುಲಿ. ಬಟ್ ತುಂಬಾ ಚೆನ್ನಾಗಿದೆ. ಇನ್ನೂ ಈ ಥರದ ಫೋಟೋಸ್ ಎಲ್ಲ ನಿಮಗೆ ತೋರಿಸ್ತೀನಿ, ನೋಡ್ತಾ ಹೋಗಿ. ಇದು ನೋಡಿ, ನಮ್ಮ ಅಣ್ಣಂದು ಮದುವೆ ಆ್ಯಕ್ಚುಲಿ. ಮದುವೆಯಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ, ಹಂಗಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವರು ನಮ್ಮ ಡ್ಯಾಡಿ ಆ್ಯಂಡ್ ಮಮ್ಮಿ. ನಾವು ಹೀಗೆ ಸ್ವಲ್ಪ ದಿನದಲ್ಲಿ ನಮ್ಮ ಡ್ಯಾಡಿನ ಕಳ್ಕೊಂಡೆ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಇನ್ನೂ ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಿಲ್ಲ, ಬಿಕಾಸ್ ಮನಸ್ಸು ತುಂಬಾ ನೋವಿದೆ. ಸೊ ನಮ್ಮ ಡ್ಯಾಡಿ ತುಂಬ ಚೆನ್ನಾಗಿದ್ದಾರೆ ನೋಡಿ. ಎಲ್ಲಿ ನೋಡಿದ್ರು ನಮ್ಮದೇ ಫ್ರೇಮ್ ಹಾಕ್ಬಿಟ್ಟಿದ್ದಾರೆ ಫೋಟೋಗ್ರಾಫರ್, ಬಿಕಾಸ್ ನಾನೊಬ್ಬಳೇ ತಂಗಿ. ನಮ್ಮ ಅಣ್ಣವ್ರಿಗೆ ಇಬ್ಬರು ಅಣ್ಣವ್ರು ಇದ್ದಾರೆ, ನನಗೆ ನಾನೊಬ್ಬಳೇ ತಂಗಿ. ಸೊ ಹಾಗಾಗಿ ನನ್ನದೇ ಫುಲ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇದು ಫುಲ್ ನಮ್ಮ ಫ್ಯಾಮ್ಲಿ ಆ್ಯಕ್ಚುಲಿ, ಫುಲ್ ನಮ್ಮದೇ ಫ್ಯಾಮ್ಲಿ. ಆ್ಯಂಡ್ ನಮ್ಮ ಡ್ಯಾಡಿನವರು ಇದು ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿ, ಡ್ಯಾಡಿ ಫ್ಯಾಮ್ಲಿ. ಆ್ಯಂಡ್ ನಮ್ಮ ಡ್ಯಾಡಿಯವರು 3, ಅವ್ರ ಅಕ್ಕ ತಂಗಿಯವರು 3 ಅಂತ ಹೇಳಿದ್ದೆ. ಸೊ ಇದು ನಮ್ಮ ಡ್ಯಾಡಿ ಫ್ಯಾಮ್ಲಿ, ಅಂದರೆ ನಮ್ಮ ಫ್ಯಾಮ್ಲಿ. ನನ್ನ ದೊಡ್ಡಣ್ಣ, ಅತ್ತಿಗೆ, ಸಣ್ಣಣ್ಣ, ಅತ್ತಿಗೆ, ಆ್ಯಂಡ್ ನಾನು, ನನ್ನ ಹಸ್ಬೆಂಡು, ಡ್ಯಾಡಿ, ಮಮ್ಮಿ, ಆ್ಯಂಡ್ ಇಬ್ಬರು ಚೈಲ್ಡ್ಸ್, ಅಂದರೆ ನನ್ನ ಸೊಸೆ, ಅಳಿಯ. ನಾವು ಲಾಸ್ಟಿಗೆ ನಮ್ಮ ಫ್ಯಾಮ್ಲಿಯಲ್ಲಿ ತುಂಬ ಜನ ಡ್ಯಾನ್ಸರ್ಸ್ ಇದ್ದಾರೆ. ಸೊ ಲಾಸ್ಟಿಗೆ ಇದನ್ನೊಂದು ಸೆಲೆಬ್ರೇಷನ್ ಮಾಡಿದ್ವಿ. ಅವತ್ತಿನ ದಿನ ನಮ್ಮ ಸೊಸೆದು ಬರ್ಡೇ ಇತ್ತು ಆ್ಯಕ್ಚುಲಿ. ಬರ್ಡೇನೂ ಸೆಲೆಬ್ರೇಷನ್ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಮದುವೆಗೆ ಬಿಫೋರು ಅಕ್ಕಿ ಪೂಜೆ ಅಂತ ಮಾಡ್ತಾರೆ, ಆಮೇಲೆ ಎಲ್ಲಮ್ಮನ ಪೂಜೆ, ಗ್ರೂಮ್ ಟು ಬಿ ಮಾಡಿದ್ವಿ ನಮ್ಮ ಅಣ್ಣಂದು. ಸೊ ಅದು ನಮ್ಮ ಕಡೆ ದೇವ್ರೂಟ ಮಾಡ್ತಾರಲ್ವ, ಇದು ದೇವ್ರೂಟದ ಔಟ್ಫಿಟ್ ಇದೆ ಆ್ಯಕ್ಚುಲಿ. ಇದು ನಮ್ಮ ಮನೆ ಹತ್ರ ಆ್ಯಕ್ಚುಲಿ ಅಂದ್ರೆ ಪೂಜೆ ಮಾಡ್ತಾರಲ್ವ ಅವಾಗೆ. ಸೊ ಇದೆಲ್ಲ ನಮ್ಮ ಡ್ಯಾಡಿ ಸೊಸೆಯರು ಮಕ್ಕಳು ಇರೋದು. ನಮ್ಮಣ್ಣ ಹಾಕ್ಕೊಂಡಿದ್ದಾರಲ್ವ ಈ ಶಾಲು, ರೆಡ್ ಕಲರ್ ಶಾಲ್ ಆ್ಯಕ್ಚುಲಿ. ಅದು ಪಿಂಕ್ ಆಗಿ ಕಾಣ್ತಿದೆ, ಬಟ್ ಅದು ಆ್ಯಕ್ಚುಲಿ ರೆಡ್ ಆ್ಯಂಡ್ ಪಿಂಕ್ ಇಂಡಿವಿಜುವಲಾಗಿ ಮಿಕ್ಸ್ ಆಗಿದೆ. ಸೊ ಅದನ್ನು ನಾನು ಡೆಕೋರೇಷನ್ ಮಾಡಿರೋದು. ಇದು ಏನಕ್ಕೆ ಅಂದರೆ ಈ ಆಂಧ್ರ ಪೂಜೆ ಎಲ್ಲ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ನಮ್ಮ ಮನೆಯಲ್ಲಿ ದೇವ್ರೂಟದ ದಿನ ಈ ಥರ ಡೆಕೋರೇಷನ್. ನಾನು ಹಿಂಗೆ ರೆಡಿಯಾಗಿದ್ದೆ ಆ್ಯಕ್ಚುಲಿ. ನಮ್ಮ ಮನೇಲಿ ಒಳ್ಕಲ್ ಪೂಜೆ ಅಂತಲೂ ಮಾಡ್ತಾರೆ, ಅದ್ರದ್ದು ಫೋಟೋ ಇದು. ನಾವು ದೇವ್ರೂಟದ ದಿನವೇ ಅರ್ಶಿನ ಶಾಸ್ತ್ರನೂ ಮಾಡ್ತೇವೆ. ಸೊ ಎಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರೋ ಶಾಸ್ತ್ರಗಳು. ಇದು ನನ್ನ ರಿಸೆಪ್ಷನ್ನಿಂದು ಫಸ್ಟ್ ವೆಲ್ಕಮಿಂಗು. ಅವರು ನಮ್ಮನ್ನು ಕರ್ಕೊಳ್ತಾರಲ್ವ ಒಳಗಡೆ ಮಂಟಪದಲ್ಲಿ. ಸೊ ಅವಾಗ ಔಟ್ಫಿಟ್ ನಂದು. ಇದು ರಿಸೆಪ್ಷನ್ ಸೆಕೆಂಡ್ ವೆಲ್ಕಮಿಂಗ್, ಅಂದರೆ ಸೆಕೆಂಡ್ ಔಟ್ಫಿಟ್ ಇದು ರಿಸೆಪ್ಷನ್ಗೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾವು 3, ಇವರು ದೊಡ್ಡಣ್ಣ, ಈ ಕಡೆಯವರು ಸಣ್ಣಣ್ಣ, ನನ್ನ ಮಧ್ಯ, ನನ್ನ ಲಾಸ್ಟ್ನೇವ್ರದ್ದು. ಆ್ಯಂಡ್ ನನ್ನ ಹಸ್ಬೆಂಡ್ ಔಟ್ಫಿಟ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್.